ನಮಸ್ಕಾರ, ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್ ಬೆಂಗಳೂರು. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ನೋಡ್ಬೋದು. ಇದು ಸೈಟ್ ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ. ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಡೋರ್ಸು, ನಂದಿ ಬಾಗಿಲು ಡೋರ್ಸ್ ಮಾಡಿರೋದು. ಮೇನ್ ಡೋರ್ಸ್ ಎಲ್ಲ ಮನೆಗಳಿಗೂ. ಇದು ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 23x40. ರೋಡ್ 23 ಇದೆ, ಲೆಂತ್ 40 ಇದೆ. ಟೋಟಲ್ 920 ಸ್ಕ್ವೇರ್ ಫೀಟು ಸೈಟ್ ಡೈಮೆನ್ಷನು. ಇದು ಮನೆ ಮುಂದೆ 30 ಫೀಟ್ ರೋಡ್. ಇದು ನೋಡ್ಬೋದು, ಇದು 30 ಫೀಟ್ ರೋಡ್ ಇರುತ್ತೆ. ನಿಮಗೆ ಇದು BBMP ಲಿಮಿಟ್ಸು ಈ ಖಾತಾ ಪ್ರಾಪರ್ಟಿ, ಈ ಸೊತ್ತು ಆಗಿದೆ ಪ್ರಾಪರ್ಟಿಗೆ. ಮೇನ್ ಗೇಟ್ ಬಂದ್ಬಿಟ್ಟು MS ಗೇಟ್ ಹಾಕಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸ್ ಮಾಡಿದ್ದಾರೆ. ಪಾರ್ಕಿಂಗ್ ಏರಿಯಾ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಇದೆಲ್ಲ ಸಿಲಿಂಡರ್ಸು ಪ್ರಾವಿಷನ್ ಕೆಳಗಡೆ, ಸಿಲಿಂಡರ್ಸ್ ಎಲ್ಲ ಕೆಳಗಡೆ ಇಟ್ಕೋಬೋದು. ನೋಡಿ, ಪಾರ್ಕಿಂಗ್ ಏರಿಯಾ ಈಸಿಯಾಗಿ ಒಂದು 2 ಕಾರ್ ಪಾರ್ಕ್ ಮಾಡ್ಕೊಂಡು ಪ್ಲಸ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಆ್ಯಂಡ್ ಮನೆ ಸುತ್ತ 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆ್ಯಂಡ್ ಇದು ಎಲೆಕ್ಟ್ರಿಸಿಟಿ ಮೀಟರ್ಸು ಎಲ್ಲ ಮನೆಗಳಿಗೂ ಪರ್ಮನೆಂಟ್ ಮೀಟರ್ಸ್ ಮಾಡಿಕೊಡ್ತಾರೆ. ಟೋಟಲ್ ಮೀಟರ್ಸ್ ಬಂದ್ಬಿಟ್ಟು 5 ಮನೆಗಳಿದೆ, 5 ಮೀಟರ್ಸ್ ಇದೆ. ಇದು ಓನ್ ಬೋರ್ವೆಲ್ ಇದೆ ಬಿಲ್ಡಿಂಗ್ಗೆ. ಅಂಡ್ CMC ವಾಟ್ರೂ ಇದೆ. ಇದು ಈಗ ಪಾರ್ಕಿಂಗ್ ನೋಡಿದ್ರಲ್ವ, ಬನ್ನಿ ಇವಾಗ ನಿಮಗೆ 1 BHK ಹೌಸು, ಗ್ರೌಂಡ್ ಫ್ಲೋರು, ವಾಲ್ ಕ್ಲಾಡಿಂಗ್ ಎಲ್ಲ ಟೈಲ್ಸ್ ಹಾಕಿದ್ದಾರೆ. ಇದು ಸಂಪು, 15,000 ಲೀಟರ್ಸ್ ಕೆಪಾಸಿಟಿ ಸಂಪು. ಮನೆ ಸುತ್ತ 1.5 ಫೀಟ್ ಸೆಟ್ ಬ್ಯಾಕು, ಮೇನ್ ಡೋರು ಅಂಡ್ ಫ್ರೇಮು ಟೀಕ್ ಇರುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು. ಮತ್ತೆ ತೋರಿಸ್ತೀನಿ ನಾನು. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸು ನೋಡ್ಬೋದು. ಎಲ್ಲ ಕಾಲಮ್ಸ್ಗೂ ಅಷ್ಟೇ ಗ್ರಾನೈಟ್ ಹಾಕಿದ್ದಾರೆ. ನೋಡಿ, ಪಾರ್ಕಿಂಗ್ ಕಾಲಮ್ಸ್ಗೆಲ್ಲ ನೋಡಿ. ಪಾರ್ಕಿಂಗ್ ಏರಿಯಾ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬನ್ನಿ ಇವಾಗ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರ್ ನೋಡೋಣ. ಸ್ಟೆಪ್ಸ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಆ್ಯಂಡ್ ರೈಲಿಂಗ್ಸ್ ಬಂದ್ಬಿಟ್ಟು SS ಹಾಕಿದ್ದಾರೆ. ಟೋಟಲ್ ಬಿಲ್ಡಿಂಗ್ಗೆ SS ರೈಲಿಂಗ್ಸ್ ಹಾಕಿರೋದು ಎಲ್ಲ ನೋಡಿ. ವಾಲ್ ಕ್ಲಾಡಿಂಗ್, ಫ್ರಂಟ್ ವಾಲ್ಗೆಲ್ಲ ವಾಲ್ ಕ್ಲಾಡಿಂಗ್ ಹಾಕಿದ್ದಾರೆ. ಆ್ಯಂಡ್ ರೈಲಿಂಗ್ಸು ಹಾಕಿದ್ದಾರೆ. ಇದು ಮೇನ್ ಡೋರು ಅಂಡ್ ಫ್ರೇಮು ಟೀಕ್ ಇರುತ್ತೆ. ನೋಡ್ಬೋದು, ಎಲ್ಲ ವಾಲ್ ಕ್ಲಾಡಿಂಗ್ಗೆ ಮತ್ತೆ ಬ್ಲ್ಯಾಕ್ ಪಟ್ಟಿನೂ ಕೊಟ್ಟಿದ್ದಾರೆ ಫ್ರಂಟ್ಗೆಲ್ಲ, ಮನೆ ವಾಲ್ಗೆಲ್ಲ. ಇದು ನೋಡಿ, ಮೇನ್ ಡೋರು ಅಂಡ್ ಫ್ರೇಮು ಟೀಕ್ ಇರುತ್ತೆ. ಫುಲ್ ಪಾಲಿಶ್ ಮಾಡಿದ್ದಾರೆ. ಫುಲ್ ಹ್ಯಾಂಡ್ ಮೇಡೆಡ್ ಡೋರ್ಸ್ ಮಾಡಿಸಿರೋದು. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ವರ್ಕ್ ಎಲ್ಲ ನೋಡಿ. ಇದು ಲೊಕೇಶನ್ ಬಂದ್ಬಿಟ್ಟು ಕಟ್ಟಿಗೆನಲ್ಲಿ ಅಂತ ಯಲಹಂಕ ಹತ್ರ ಬರುತ್ತೆ. ಫ್ರಮ್ ಯಲಹಂಕಾಗೆ 4 ಕಿಲೋಮೀಟರ್ಸ್ ಆಗುತ್ತೆ ನೋಡಿ. ಈಗ ಫಸ್ಟ್ ಫ್ಲೋರಲ್ಲಿ ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಟೋಟಲ್ ಬಿಲ್ಡಿಂಗ್ಗೆ ಒಂದೇ ಕಲರ್ ಗ್ರಾನೈಟ್ ಹಾಕಿರೋದು. ಇದು ಒಂದೇ ಕಲರ್ ಹಾಕಿದ್ದಾರೆ. ಫುಲ್ ಫ್ಲೋರಿಂಗ್ ಗ್ರಾನೈಟೇ ಇರುತ್ತೆ. ಇದು ಪೂಜಾ ರೂಮ್ ಡೋರು ಅಂಡ್ ಫ್ರೇಮು 2 ಟೀಕ್ ಇರುತ್ತೆ. ಅಂಡ್ ರೂಮ್ ಒಳಗಡೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಅಂಡ್ ಫ್ಲೋರಿಂಗು ಗ್ರಾನೈಟ್ ಹಾಕಿದ್ದಾರೆ. ನೋಡ್ಬೋದು, ಈ ಕಡೆಯಿಂದ ಎಲ್ಲ ತೋರಿಸ್ತೀನಿ. ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫುಲ್ TV ಯೂನಿಟ್ ಮಾಡಿಸಿದ್ದಾರೆ. ಅಂಡ್ ಮೇನ್ ಡೋರ್ ಬಂದ್ಬಿಟ್ಟು ಟೀಕ್ ನೋಡಿ. ಫುಲ್ ಎಲ್ಲ TV ಯೂನಿಟ್ ಎಲ್ಲ ಮಾಡಿಸಿದ್ದಾರೆ. ಫ್ಲೋರಿಂಗ್ ಅಬ್ಸರ್ವ್ ಮಾಡ್ಬೋದು ನೀವು ನೋಡಿ. ಇದು ಎಂಟ್ರೆನ್ಸ್ ಆರ್ಚ್ ಎಲ್ಲ ರೂಮ್ಗೆ ಆ್ಯಂಡ್ ವಾಶ್ರೂಮ್ಗೆಲ್ಲ ಸಿಗತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ಈಗ. ಮಾಸ್ಟರ್ ಬೆಡ್ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲು, ವರ್ಕಿಂಗ್ ಟೇಬಲು ಆ್ಯಂಡ್ ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಾರ್ಡ್ರೋಬ್ಸ್ ಎಲ್ಲ ಮಾಡಿಸಿದ್ದಾರೆ. ಒಂದು ವಿಂಡೋ ಇದೆ. ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ರೂಮ್ ಸೈಜು ಅಷ್ಟೇ 12x12 ಆ ಥರ ಇದೆ ರೂಮ್ ಸೈಜಸ್ಸು. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮು. ಎಲ್ಲ ಫಿಟ್ಟಿಂಗ್ಸು ಎಲ್ಲ ಪ್ರತಿಯೊಂದು ಫುಲ್ಲಿ ಕಂಪ್ಲೀಟ್ ಆಗೋಗಿದೆ ಬಿಲ್ಡಿಂಗು. ಇದು ಕಾಮನ್ ವಾಶ್ರೂಮು.
ವಾಶ್ರೂಮ್ ಡೋರ್ಸು ಅಷ್ಟೇ WPC ಡೋರ್ಸ್ ಹಾಕಿರೋದು. ಇಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನ್ ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ನಿಮ್ಗೆ ಈ ಕಡೆಯೇ ಎಲ್ಲ ತೋರಿಸ್ತೀನಿ. ಹಾಲು ನಿಮ್ಗೆ ಈಸಿಯಾಗಿ ಸೋಫಾ ಎಲ್ಲ ಸೋಫಾ ಈಸಿಯಾಗಿ ಹಾಕ್ಕೋಬೋದು, ಅಷ್ಟೇ ಚೆನ್ನಾಗಿ ಸ್ಪೇಸಸ್ ಇದೆ. ಲಿವಿಂಗ್ ಏರಿಯಾ ಆ್ಯಂಡ್ ರೂಮ್ ಸೈಜಸ್ಸು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಇದು ರೂಮ್ ನಂಬರ್ 2 ಸಿಗುತ್ತೆ. ರೂಮ್ ನಂಬರ್ 2 ಅಲ್ಲಿ ಸಿಂಪಲಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಒಂದು ವಿಂಡೋ ಇದೆ. ರೂಮ್ ಸೈಜು 10x11 ಆ ಥರ ರೂಮ್ ಸೈಜ್ ಬಂದಿರೋದು ರೂಮ್ ನಂಬರ್ 2. ವಾರ್ಡ್ರೋಬ್ಸು, ಲಾಬ್ಸು, ಡ್ರೆಸ್ಸಿಂಗ್ ಟೇಬಲು ಆ್ಯಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಬನ್ನಿ ಇವಾಗ ಕಿಚನ್ ತೋರಿಸ್ತೀನಿ. ಕಿಚನಲ್ಲಿ ನೋಡಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಎಲ್ಲ ವಿಂಡೋ ಇದೆ, ಎಲ್ಲ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಎಲ್ಲ ಲಾಫ್ಟ್ಸ್ ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಮನೆ ಲಿವಿಂಗ್ ಏರಿಯಾ ಎಲ್ಲ ಪ್ರತಿಯೊಂದು. ನೀವು ರೆಂಟಲ್ ಏನಾದರೂ ಟೋಟಲ್ ಬಿಲ್ಡಿಂಗ್ ಕೊಟ್ಟರೆ ರೆಂಟಲ್ ಎಕ್ಸ್ಪೆಕ್ಟ್ ಮಾಡಿದರೆ ಮಿನಿಮಮ್ 100% 70K ರೆಂಟಲ್ ಸಿಗುತ್ತೆ. ರೆಂಟಲ್ ತುಂಬ ಡಿಮ್ಯಾಂಡ್ ಏರಿಯಾ. ಓಕೆ, ಟೋಟಲ್ ಬಿಲ್ಡಿಂಗ್ ನೀವು ರೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು 70K ರೆಂಟಲ್ ಸಿಗುತ್ತೆ. ಈಗ ಇದು ಸೆಕೆಂಡ್ ಫ್ಲೋರು. ಸೆಕೆಂಡ್ ಫ್ಲೋರೂ ಅಷ್ಟೇ ಸೇಮ್. ಈಗ ಫಸ್ಟ್ ಫ್ಲೋರ್ ಏನು ನೋಡಿದ್ರು ಸೆಕೆಂಡ್ ಫ್ಲೋರೂ ಸೇಮ್ ಸಿಮ್ಲರ್ ಆಗಿರುತ್ತೆ. ಮತ್ತೆ ನಾನು ತೋರಿಸ್ತೀನಿ, ನೀವು ನೋಡ್ಕೋಬೋದು. ಎಲ್ಲ ಗ್ರಾನೈಟು, ವಾರ್ಡ್ರೋಬ್ಸು ಎಲ್ಲ ಪ್ರತಿಯೊಂದು ಸೇಮ್ ಸಿಮ್ಲರೇ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಫಾಲ್ ಸೀಲಿಂಗ್ ಎಲ್ಲ ಪ್ರತಿಯೊಂದು ಇರುತ್ತೆ ನೋಡಿ. ಮೇನ್ ಡೋರು ಫ್ರೇಮು ಟೀಕ್ ಇರುತ್ತೆ. ಇದು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ ಈ ಸೊತ್ತಾಗಿದೆ. ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 ಇಂದ 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಲೈಕ್ ಬ್ಯಾಂಕ್ಸ್ ಬಂದ್ಬಿಟ್ಟು LIC, ಕ್ಯಾನ್ಫಿನ್, ICIC, ಬಂಧನ್ ಬ್ಯಾಂಕ್, ಈ ಥರ ಬ್ಯಾಂಕ್ಸ್ ಎಲ್ಲ 75 to 80% ಫಂಡ್ ಮಾಡ್ತಾರೆ. ಬ್ಯಾಂಕ್ ಲೋನ್ಸ್ ಆಗುತ್ತೆ. ಲೋನ್ಸ್ದೇನು ತೊಂದರೆ ಏನಿಲ್ಲ. ಈಗ ಫಸ್ಟ್ ಫ್ಲೋರ್ ಏನು ನೋಡಿದ್ರು ಸೆಕೆಂಡ್ ಫ್ಲೋರೂ ಅಷ್ಟೇ. ಫ್ಲೋರಿಂಗ್ ವೈಸು ಎಲ್ಲ ಪ್ರತಿಯೊಂದು ಸೇಮ್ ಸಿಮ್ಲರೇ ಇರುತ್ತೆ. ಪೂಜೆ ರೂಮ್ ಎಲ್ಲ ನಾನು ತೋರಿಸ್ತೀನಿ, ಮತ್ತೆ ನೋಡ್ಕೋಬೋದು. ನಾನೆಲ್ಲ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಲೊಕೇಶನ್ ಬಂದ್ಬಿಟ್ಟು ಕಟ್ಟಿಗೆನಹಳ್ಳಿ ಅಂತ. ಫ್ರಮ್ ಯಲಹಂಕ ಹತ್ರ ಬರುತ್ತೆ ಪ್ರಾಜೆಕ್ಟು. ಫ್ರಮ್ ಯಲಹಂಕಾಗೆ 4 kilometers ಆಗುತ್ತೆ. ಆ್ಯಂಡ್ ಏರ್ಪೋರ್ಟ್ ರೋಡು ಆ್ಯಂಡ್ ಮೆಟ್ರೋ ಸ್ಟೇಷನ್ಗೆ 1.5 kilometer ಆಗುತ್ತೆ. ಅಪ್ಕಮಿಂಗ್ ಮೆಟ್ರೋ ಸ್ಟೇಷನು ಎಲ್ಲ ವರ್ಕ್ ನಡೀತಾ ಇದೆ. 1.5 kilometer ಆಗುತ್ತೆ. ಇದು ನಾರ್ತ್ ಬ್ಯಾಂಗ್ಳೂರ್ಗೆ ಬರುತ್ತೆ, ಏರ್ಪೋರ್ಟ್ ರೋಡ್ಗೆ ಬರುತ್ತೆ. ಇದು ಬಿಲ್ಡಿಂಗ್ ಬಂದ್ಬಿಟ್ಟು ನಿಮಗೆ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸು ಅಷ್ಟೇ ತುಂಬ ಅಂದರೆ ತುಂಬ ಡೆವಲಪ್ ಆಗಿದೆ ಏರಿಯಾ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸು, ಮನೆಗಳು, ಕಂಪ್ನೀಸು ಎಲ್ಲ ಯಾವ ಥರ ನಿಮಗೆ ಡೆವಲಪ್ ಆಗಿದೆ ಎಲ್ಲ ನೀವು ವಿಡಿಯೋದಲ್ಲಿ ನೋಡ್ಬೋದು ಫಿಸಿಕಲಾಗಿ. ಅಪ್ಕಮಿಂಗ್ ಏನಿಲ್ಲ, ಆಲ್ರೆಡಿ ಫುಲ್ಲಿ ಡೆವಲಪ್ಡ್ ಏರಿಯಾ ಇದು. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು 3 houses 2 BHK ಹೌಸ್ ಸಿಗುತ್ತೆ. ಒಂದು 1 BHK ಹೌಸು, ಒಂದು 1 RK. ಇದು ಬಿಲ್ಡಿಂಗ್ ಡೀಟೇಲ್ಸು. ರೆಡಿ ಟು ಮೂವಿಂಗು, ರೆಡಿ ಫಾರ್ ಕನ್ಸ್ಟ್ರಕ್ಷನು ಎಲ್ಲ ರೆಡಿ ಇದೆ ಬಿಲ್ಡಿಂಗು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ನೋಡಿ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು ಯಾರಾದರೂ ಓಕೆ ನಿಮಗೆ ಪ್ರಾಪರ್ಟಿ ಲೈಕ್ ಆದರೆ 100% ನಮ್ಮ ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸು ಎಲ್ಲ ನಾನು ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ಆದಷ್ಟು ಬೇಗ ಬನ್ನಿ, ಯಾಕೆಂದರೆ ಪ್ರಾಜೆಕ್ಟ್ ಎಲ್ಲ ಫುಲ್ಲಿ ಕಂಪ್ಲೀಟ್ ಆಗೋಗಿದೆ. ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬೇಗ ಬನ್ನಿ, ನೋಡಿಬಿಟ್ಟು ಫೈನಲೈಸ್ ಮಾಡ್ಕೋಬೋದು. ಇದು ಥರ್ಡ್ ಫ್ಲೋರು ನೋಡಿ. ಮೇನ್ ಡೋರು, ಫ್ರೇಮು ಎಲ್ಲ ಟೇಕ್ ಇರುತ್ತೆ. ಸೇಮ್ ಫಸ್ಟು, ಸೆಕೆಂಡು ಆ್ಯಂಡ್ ಥರ್ಡ್ ಫ್ಲೋರ್ ಸೇಮ್ ಸಿಮಿಲರ್ ಆಗಿರುತ್ತೆ. ಮತ್ತೆ ನಾನು ತೋರಿಸ್ತೀನಿ, ನೀವು ವಿಡಿಯೋದಲ್ಲಿ ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲ ಪ್ರತಿಯೊಂದು ವರ್ಕೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ನಾನು. ಪ್ಲೀಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮಗೆ ಅನುಕೂಲ ಆಗುತ್ತೆ. ಎಲ್ಲ ಫುಲ್ಲಿ ಪ್ರತಿಯೊಂದು ಬಿಲ್ಡಿಂಗ್ ಎಲ್ಲ ಕೆಲಸ ಎಲ್ಲ ಫುಲ್ಲಿ ಕಂಪ್ಲೀಟ್ ಆಗೋಗಿದೆ. ಫಿಟ್ಟಿಂಗ್ಸು ಜಾಗ್ವಾರ್ ಫಿಟ್ಟಿಂಗ್ಸು ಅಂಡ್ ಶಿರಾ ಫಿಟ್ಟಿಂಗ್ಸು ಎಲ್ಲ ಹಾಕಿದ್ದಾರೆ. ಫುಲ್ಲಿ ಕಂಪ್ಲೀಟೆಡ್ ವರ್ಕೆಲ್ಲ. ಇದು ಥರ್ಡ್ ಫ್ಲೋರು.
ವಿಂಡೋಸ್ ಬಂದ್ಬಿಟ್ಟು ಟೋಟಲ್ ಬಿಲ್ಡಿಂಗ್ಗೆ UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿರೋದು. ಅಂಡ್ ಮೇನ್ ಡೋರು ಅಂಡ್ ಫ್ರೇಮು ಟೀಕ್, ಟೋಟಲ್ ಬಿಲ್ಡಿಂಗ್ಗೆ ಟೀಕ್ ಇರುತ್ತೆ. ಅಂಡ್ ಪೂಜೆ ರೂಮು ಫ್ರೇಮು ಅಂಡ್ ಟೀಕ್ ಇರುತ್ತೆ. ಅಂಡ್ ಫುಲ್ ವಾರ್ಡ್ರೋಬ್ಸ್ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ರೆ. ಫ್ಲೋರಿಂಗ್ ಬಂದ್ಬಿಟ್ಟು ಒಂದೇ ಕಲರ್ ಗ್ರಾನೈಟ್ ಹಾಕಿರೋದು, ಒಂದೇ ಕಲರು ಎಲ್ಲ ಟೋಟಲ್ ಬಿಲ್ಡಿಂಗ್ಗೆ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಪ್ರತಿಯೊಂದು ವರ್ಕ್ ಎಲ್ಲ ಯಾವ ಥರ ಮಾಡಿದ್ದಾರೆ ಏನು ಹೆಂಗೆ ಅಂತ ಎಲ್ಲ ಟೋಟಲ್ ಬಿಲ್ಡಿಂಗು ವಿಡಿಯೋ ಎಲ್ಲ ಶೂಟ್ ಮಾಡ್ತಾ ಇದ್ದೀನಿ. ಟೋಟಲ್ ಬಿಲ್ಡಿಂಗ್ ರೈಲಿಂಗ್ಸ್ ಬಂದ್ಬಿಟ್ಟು SS ರೈಲಿಂಗ್ಸ್ ಹಾಕಿದ್ದಾರೆ. ಸ್ಟೆಪ್ಸ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ರೀಚ್ ಆದರೆ ನಮಗೆ ಅನುಕೂಲ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ. ಇದು 4th ಫ್ಲೋರಲ್ಲಿ ಒನ್ RK ನೋಡಿ. ಈವನ್ ನಿಮ್ಗೆ 1 RKನೂ ಅಷ್ಟೇ ಫ್ಲೋರಿಂಗ್ ಗ್ರಾನೈಟ್ ಹಾಕಿದ್ದಾರೆ, ವಾರ್ಡ್ರೋಬ್ ಹಾಕಿದ್ದಾರೆ ಅಂಡ್ ಕಿಚನ್ ಸ್ಲ್ಯಾಬ್ ಹಾಕಿದ್ದಾರೆ ನೋಡ್ಬೋದು. ಅಂಡ್ ಸ್ಪೇಸಸ್ ಇದೆ, ರೂಮ್ ಸೈಜು ಅಷ್ಟೇ ಸ್ಪೇಸಸ್ ಇದೆ. 12x12 ಅಂಡ್ ರೂಮ್ ಸೈಜು ಅಂಡ್ ಅಟ್ಯಾಚ್ ವಾಶ್ರೂಮ್ ಮಾಡಿದ್ದಾರೆ. ಸ್ಟೋರೇಜ್ಗೂ ನೋಡಿ, ವಾಶ್ರೂಮಲ್ಲಿ ಮೇಲೆ ಸ್ಟೋರೇಜ್ ಮಾಡ್ಕೋಬೋದು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಫುಲ್ಲಿ ಕಂಪ್ಲೀಟ್ ಆಗೋಗಿದೆ. ವಾಶ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು ನೋಡಿ. ಓಪನ್ ಟೆರ್ರಸ್ಸು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಇದು ಮತ್ತೆ ಟೆರ್ರಸ್ಗೆ ಹೋಗಿ MS ಅಲ್ಲಿ ಸ್ಟೆಪ್ಸ್ ಮಾಡಿಸಿದ್ದಾರೆ ಎಲ್ಲ ಪರ್ಮನೆಂಟಾಗಿ. ಇದು 2 ಟ್ಯಾಂಕ್ಸ್ ಕೂರಿಸಿದ್ದಾರೆ ನೋಡ್ಬೋದು. 3000 ಲೀಟರ್ಸ್ ದೊಡ್ಡದು, ಅದು 1500 ಒಂದು ಚಿಕ್ಕದು. ಈಗ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ತುಂಬ ಡೆವಲಪ್ ಆಗೋಗಿದೆ. ನೀವು ನೋಡ್ಬೋದು ಡೆವಲಪ್ಮೆಂಟ್ಸ್ ಯಾವ ಥರ ಡೆವಲಪ್ ಆಗಿದೆ ಹೆಂಗೆ ಏನು ಅಂತ. ಇದು ಪ್ರೈಸ್ ಬಂದ್ಬಿಟ್ಟು 1,65 lakhs. 1,65 lakhs ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ನೋಡಿ. ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ಫುಲ್ಲಿ ಡೆವಲಪ್ಡ್. ಇದು BBMP ಲಿಮಿಟ್ಸ್ ಎಲ್ಲ ಇದೆ. ಈ ಖಾತಾ ಪ್ರಾಪರ್ಟಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842. ನಮ್ಮ ಹೆಸರು ಪ್ರಸಾದ್ ಅಂತ. ಪ್ಲೀಸ್ ನಂಬರ್ ಸೇವ್ ಮಾಡ್ಕೊಂಡು ಫೋನ್ ಮಾಡಿ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.